ಎಲ್ಲರಿಗೂ ನನ್ನ ನಮಸ್ಕಾರಗಳು. 7th ಸೈನ್ಸ್ FA4 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ 7ನೇ ತರಗತಿ ವಿಜ್ಞಾನ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 4ರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ತರಗತಿ 7 ವಿಷಯ ವಿಜ್ಞಾನ, ಅಂಕಗಳು 20, ಸಮಯ 45 ಮಿನಿಟ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ಗಳ ತಂತುಗಳಲ್ಲಿ ಬಳಸುವ ಲೋಹ ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ, ಟಂಗ್ಸ್ಟನ್. ಸೆಕೆಂಡ್ ಕ್ವೆಶ್ಚನ್, ವಾಹನಗಳಲ್ಲಿ ಹಿಂಬದಿಯ ನೋಟಕ್ಕಾಗಿ ಬಳಸುವ ದರ್ಪಣ ಯಾವುದು? ಸಮತಲ ದರ್ಪಣ, ಪೀನ ದರ್ಪಣ, ನಿಮ್ನ ದರ್ಪಣ ಯಾವುದು ಅಲ್ಲ. ಥರ್ಡ್ ಕ್ವೆಶ್ಚನ್, ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತಿಸುವ ಸೂಕ್ಷ್ಮ ಜೀವಿಗಳು ಯಾರು ಅಂತ ಇದೆ. ವಿಘಟಕಗಳು, ಉತ್ಪಾದಕರು, ಭಕ್ಷಕಗಳು, ಕೀಟಗಳು. ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. ಸೆಕೆಂಡ್ ಕ್ವೆಶ್ಚನ್, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 3 ಕ್ವೆಶ್ಚನ್ಸ್ ಇವೆ, 3 ಮಾರ್ಕ್ಸ್. ಈಚ್ ಕ್ವೆಶ್ಚನ್ ಕ್ಯಾರೀಸ್ 1 ಮಾರ್ಕ್ಸ್. ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಫೋರ್ತ್ ಒನ್, ವಿದ್ಯುತ್ ಹರಿದಾಗ ತಂತಿ ಬಿಸಿಯಾಗುವ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಫಿಫ್ತ್ ಒನ್, ಬೆಳಕಿನ ಮೂಲ ಯಾವುದು? ಸಿಕ್ಸ್ತ್ ಒನ್, ವಿಶ್ವ ನೀರಿನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಥರ್ಡ್ ಕ್ವೆಶ್ಚನ್ 2 ಮಾರ್ಕ್ಸ್ ಕ್ವೆಶ್ಚನ್, 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. 7th ಕ್ವೆಶ್ಚನ್, ಆಹಾರ ಸರಪಳಿ ಎಂದರೇನು? ಒಂದು ಉದಾಹರಣೆ ಕೊಡಿ. 8th ಕ್ವೆಶ್ಚನ್, ತ್ಯಾಜ್ಯ ನೀರು ಅಥವಾ ಚರಂಡಿ ನೀರು ಎಂದರೇನು? 4th ಕ್ವೆಶ್ಚನ್ 3 ಮಾರ್ಕ್ಸ್ ಕ್ವೆಶ್ಚನ್, 2 ಪ್ರಶ್ನೆಗಳಿಗೆ, ಒಟ್ಟು ಅಂಕಗಳು 6. 9ನೇ ಕ್ವೆಶ್ಚನ್, ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ 3 ಲಕ್ಷಣಗಳನ್ನು ಬರೆಯಿರಿ. 10th ಕ್ವೆಶ್ಚನ್, ವಿದ್ಯುತ್ ಫ್ಯೂಸ್ ತಂತಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಉಪಯುಕ್ತತೆ ಏನು? 5ನೇ ಕ್ವೆಶ್ಚನ್ 4 ವಾಕ್ಯದಲ್ಲಿ ಅಂದ್ರೆ 4 ಅಂಕದ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ ಇದೆ. 11ನೇ ಪ್ರಶ್ನೆ, ಒಳಚರಂಡಿ ನೀರಿನ ಸಂಸ್ಕರಣಾ ಘಟಕದಲ್ಲಿ ನಡೆಯುವ ಹಂತಗಳನ್ನು ವಿವರಿಸಿರಿ. ಈಗ FA4 ಮಾದರಿ ಪ್ರಶ್ನೆ ಪತ್ರಿಕೆ ಐತಿ. ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗೋಣ. 1ನೇ ಪ್ರಶ್ನೆಯಲ್ಲಿ ಟಂಗ್ಸ್ಟನ್ ಅನ್ನುವಂಥ ಡಿ ಆಪ್ಷನ್ ಸರಿಯಾದ ಉತ್ತರ. 2ನೇದು ಬಿ ಪೀನ ದರ್ಪಣ. 3ನೇದು ಎ ಆಪ್ಷನ್ ವಿಘಟಕಗಳು ಅಂತ. 4ನೇದು, ಇದನ್ನು ವಿದ್ಯುತ್ ಪ್ರವಾಹದ ಉಷ್ಣತಾ ಪರಿಣಾಮ ಎನ್ನುವರು. ಬೆಳಕಿನ ಪ್ರಮುಖ ನೈಸರ್ಗಿಕ ಮೂಲ ಯಾವುದು ಅಂದ್ರೆ ಸೂರ್ಯ. 6ನೇದು, ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ನೀರಿನ ದಿನವನ್ನು ಆಚರಿಸಲಾಗುತ್ತದೆ. 3ನೇ ಪ್ರಶ್ನೆಯಲ್ಲಿ ಬರುವಂತ 7ನೇ ಪ್ರಶ್ನೆಯ ಉತ್ತರ, ಪ್ರಕೃತಿಯಲ್ಲಿ ಜೀವಿಗಳು ಆಹಾರಕ್ಕಾಗಿ ಒಂದರ ಮೇಲೊಂದು ಅವಲಂಬಿತವಾಗಿರುವ ಸರಪಳಿಯನ್ನು ಆಹಾರ ಸರಪಳಿ ಎನ್ನುತ್ತಾರೆ. ಉದಾಹರಣೆ, ಸಸ್ಯದ ಮೇಲೆ ಜಿಂಕೆ, ಜಿಂಕೆಯ ಮೇಲೆ ಹುಲಿ ಸರಪಳಿ ಇರ್ತಕ್ಕಂಥಂದ್ರೆ ಡಿಪೆಂಡ್ ಆಗಿರ್ತಕ್ಕಂಥ. 8ನೇದು, ಮನೆಗಳು, ಕೈಗಾರಿಕೆಗಳು ಮತ್ತು ಇತರೆ ಸಂಸ್ಥೆಗಳಿಂದ ಹೊರಬರುವ ಮಾಲಿನ್ಯಕಾರಕಗಳನ್ನು ಒಳಗೊಂಡ ನೀರನ್ನು ತ್ಯಾಜ್ಯ ನೀರು ಅಥವಾ ಚರಂಡಿ ನೀರು ಎನ್ನುತ್ತಾರೆ. ಇನ್ನು 3 ಅಂಕದ ಪ್ರಶ್ನೆಗಳಿವೆ. 9th ಕ್ವೆಶ್ಚನ್, ಅದರ ಆನ್ಸರ್ ಅನ್ನು ನೋಡೋಣ. ಸಮತಲ ದರ್ಪಣದ ಪ್ರತಿಬಿಂಬದ ಲಕ್ಷಣಗಳು. ಬಿಂಬವು ಯಾವಾಗಲೂ ನೇರವಾಗಿರುತ್ತದೆ. ಬಿಂಬವು ವಸ್ತುವಿನ ಸಮಗಾತ್ರವನ್ನು ಹೊಂದಿರುತ್ತದೆ. ಬಿಂಬವು ಪಾರ್ಶ್ವ ವಿಪರ್ಯಾಯ ಹೊಂದಿರುತ್ತದೆ. ಎಡಭಾಗವು ಬಲಭಾಗವಾಗಿ ಕಾಣುತ್ತದೆ. 10ನೇ ಕ್ವೆಶ್ಚನ್ಗೆ ಉತ್ತರ, ಫ್ಯೂಸ್ ತಂತಿಯ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಲೋಹದ ಮಿಶ್ರಣದಿಂದ ಮಾಡಲ್ಪಟ್ಟಿದೆ. ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಹರಿದಾಗ ಅದು ಬಿಸಿಯಾಗಿ ಕರಗುವ ಮೂಲಕ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಉಪಕರಣಗಳನ್ನು ರಕ್ಷಿಸುತ್ತದೆ. 4 ಅಂಕದ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಒಳಚರಂಡಿ ಸಂಸ್ಕರಣೆ ಹಂತಗಳು. ಸರಳು ಪರದೆ, ದೊಡ್ಡ ಕಸದ ವಸ್ತುಗಳನ್ನು, ಪ್ಲಾಸ್ಟಿಕ್ ಚಿಂದಿಗಳನ್ನು ಬೇರ್ಪಡಿಸುವುದು. ಆನಂತರ ಮರಳು ತೆಗೆಯುವಿಕೆ, ನೀರಿನ ವೇಗವನ್ನು ಕಡಿಮೆ ಮಾಡಿ ಮರಳು ಮತ್ತು ಕಲ್ಲುಗಳನ್ನು ಜಲತಳದಲ್ಲಿ ಕೂರುವಂತೆ ಮಾಡುವುದು. ಕೆಸರು ವಿಲೇವಾರಿ, ಜಲತಳದಲ್ಲಿ ಸಂಗ್ರಹವಾದ ಕೆಸರನ್ನು ಸ್ಕ್ರೈಪರ್ ಮೂಲಕ ತೆಗೆಯುವುದು. ಅನಂತರ ವಾಯುಪೂರಣ, ವಾಯುವಿಕ ಬ್ಯಾಕ್ಟೀರಿಯಾಗಳು, ಜೈವಿಕ ತ್ಯಾಜ್ಯಗಳು ವಿಘಟಿಸಲು ಗಾಳಿಯನ್ನು ಹರಿಸುವುದು. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 6ರಿಂದ 10ನೇ ತರಗತಿವರೆಗಿನ ಗಣಿತ, ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಚಟುವಟಿಕೆಗಳು ಮತ್ತು FA ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.